ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಚಾಮುಂಡಿ ದೇವಿ ಹತ್ರ ಬೇಡಿಕೆ ಮಾಡಿದ್ದೀನಿ ಅಂತ ಯಾವಾಗಲೂ ಎಲ್ಲರ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟುರು, ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ಜಿಮ್ ರವಿ ಅವರು. ಈ ಸಲ ಮತ್ತೊಮ್ಮೆ ಎಲ್ಲರಿಗೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸ ಕೇಳ್ಪಟ್ಟು ನಮ್ಮಮ್ಮನಿಗೆ ಬೇಜಾರಾಗಿದೆ. ಅವ್ರೇನು ಕೇಳಿದಾರಂತೆ, ಯಾಕೆ ಜಿಮ್ ರವಿ ಅವ್ರಿಗೆ ಮದುವೆ ಆಗಲಿಲ್ವಾ, ಹೆಂಡತಿ ಮಕ್ಕಳಿಲ್ವಾ, ಯಾಕೆ ಇದೆಲ್ಲ ಮಾಡ್ತಾಯಿದ್ದಾರೆ ಅಂದ್ರೆ ಅವ್ರೇನು ಮಾಡ್ತಾಯಿದ್ದಾರೆ ಗೊತ್ತಾ? 100ಕ್ಕಿಂತ ಹೆಚ್ಚು ಜನನ ಫ್ಲೈಟಲ್ಲಿ ಬಡವರನ್ನ, ಸೀನಿಯರ್ ಸಿಟಿಸನ್ನ ಆಯ್ಕೆ ಮಾಡಿಕೊಂಡು ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಮತ್ತೆ ಅವ್ರನ್ನ ಫ್ಲೈಟಲ್ಲೇ ಕರ್ಕೊಂಡು ಬರ್ತಾಯಿದ್ದಾರೆ. ಎಂಥ ಸಿಂಪಲ್ ಅವರು, ಎಂಥ ಗ್ರೇಟ್ ಅವರು. ಈಗಲೇ ಅವ್ರ ಹೆಸರಲ್ಲಿ ಒಂದು ಬಸ್ ಸ್ಟಾಪ್ ಆಗಿದೆ. ಬರ್ತಾ ಬರ್ತಾ ಇನ್ನೇನು ಮಾಡ್ತಾರೋ, ಇನ್ನೇನಾಗುತ್ತೋ ನನಗೂ ಗೊತ್ತಿಲ್ಲ. ಒಂಥರ ಆಶ್ಚರ್ಯವಾಗಿದೆ. ಇಷ್ಟೊಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋರಿಗೆ ದೇವರು ಯಾವಾಗಲೂ ನಗ್ತಾ ಇರೋಕ್ಕೆ ಅವಕಾಶ ಕೊಡಲಿ ಅಂತ ನಾನು ಬೇಡಿಕೆ ಮಾಡ್ಕೊತಾ ಇದ್ದೀನಿ. ಅವರು ಎಷ್ಟು ಸಿಂಪಲ್ ಅಂದರೆ, ನನ್ನ ಅಮ್ಮನೂ ಕೇಳಿದರು, ಅಮ್ಮನೂ ಕರ್ಕೊಂಡು ಬಾ ಅಂತ. ಆದರೆ ನಮ್ಮಮ್ಮ ಹೇಳಿದರು, ನನ್ನ ಅಮ್ಮ ಅನ್ನೋದು ಅದೇ ನನಗೆ ದೊಡ್ಡ ವಿಷಯ. ಅಷ್ಟೊಂದು ಪ್ರೀತಿಗೆ ನಾನು ಪಾತ್ರರಲ್ಲೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದರು. ಅವ್ರು ಹೇಳೋದೇನಂತೆ, ನಾನು ಬಂದಿಲ್ಲ ಅಂದ್ರೂ ನನ್ನ ಬರ್ರಿ ಅಂತ ಕರೆದಿದ್ರಲ್ಲ, ಅದೇ ಸಾಕು ನನಗೆ, ಅದಕ್ಕಿಂತ ಏನು ಬೇಕು ಅಂತ ನನ್ನ ಅಮ್ಮ ಅವರು, ನನ್ನ ಕುಟುಂಬದಲ್ಲಿ ಎಲ್ಲರೂ, ನನ್ನ ಮಕ್ಕಳು ಸಹ ಅವ್ರಿಗೆ ಬೆಸ್ಟ್ ವಿಶಸ್ ಆ್ಯಂಡ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ನಾವೆಲ್ಲರೂ ನಿಮಗೋಸ್ಕರ ಆ ದೇವರನ್ನೇ ಸದಾ ಕಾಲ ಹೀಗೆ ಇರಲಿ, ಖುಷಿಯಾಗಿರಲಿ ಅಂತ ಬೇಡಿಕೆ ಮಾಡ್ಕೊತಾ ಇರ್ತೀವಿ. ನಿಮ್ಮ ಬಗ್ಗೆ ಗೊತ್ತು, ಕೋವಿಡ್ ಸಮಯದಲ್ಲಿ ನೀವು ಮಾಡಿದ್ದ ಸೇವೆ ಚಿಕ್ಕದೇನಿಲ್ಲ. ಅಷ್ಟೊಂದು ದೊಡ್ಡ ಕೆಲಸ ಮಾಡಿದವರು ನೀವು. ಬರ್ತಾ ಬರ್ತಾ ಇನ್ನೇನೇನೋ ಕೆಲಸಗಳು, ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಹೆಮ್ಮೆಯ ಇಂಡಿಯನ್, ಈಗ ಹೆಮ್ಮೆ ಕನ್ನಡಿಗ ಆದರೂ ನೀವು ನಮ್ಮ ಹೆಮ್ಮೆ ಇಂಡಿಯನ್ ಆಗಬೇಕು ಅಂತ ಆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಆಲ್ ದ ಬೆಸ್ಟ್. ಮೈ ಗಾಡ್ ಬ್ಲೆಸ್ ಯು ಇನ್ ಎವ್ರಿ ಆಸ್ಪೆಕ್ಟ್ ಜಿಮ್ ರವಿ ಅವರೇ.